ಇವಾಗ ಏನ್ ಕುಡ್ತಿದ್ದು? ಚಂಪಾ ಕಾಫಿ ಅಂತ ಕೊಟ್ಲು, ನನ್ಗೇನೋ ಟೀ ತರ ಇದೆ. ನಿಮ್ಗೇನು ಅನ್ನಿಸ್ತಪ್ಪ? ನನ್ಗೇನು ಅನ್ನಿಸ್ಲಿಲ್ಲಪ್ಪ. ಚಂಪಾ ಒಂದು ನೆಟ್ಟಿಗೆ ಒಂದು ಕಾಫಿ ಮಾಡಕ್ ಬರಲ್ಲ. ನೋಡ್ತಾರೆ, ಈಗ ನಾನು ಅಡುಗೆ ಮನೆಗೆ ಹೋಗಿ ಸೂಪರ್ ಆಗಿರೋ ಕಾಫಿನ ರೆಡಿ ಮಾಡ್ಕೊಂಡು ಬಂದು ನಿಮಗೆ ಕೊಡ್ತೀನಿ. ನೀವು ಅದನ್ನ ಕುಡಿದ ತಕ್ಷಣ ಆಶ್ಚರ್ಯದಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕು. ಏನಪ್ಪ ಇದನ್ನೇನ್ ಮಾಡೋದು? ಚೆಲ್ಲಕ್ಕೆ ಯಾಕೋ ಮನ್ಸು ಬರ್ತಿಲ್ಲ, ನಾವೇ ಕುಡ್ಕೊಂಡ್ಬಿಡೋಣ. ಕಾಫಿ ಪರಿಮಳ ಘಮ 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 ಅಂತ ಬರ್ತಾ ಇದೆ. ಚಿಕೋರಿ ಜಾಸ್ತಿ ಯಾಕೆ ಮಾಡಿದ್ರಾ? ಎಕ್ಸ್ಕ್ಯೂಸ್ ಮೀ, ವಾಟ್ ಯು ಮೀನ್ ಬೈ ಚಿಕೋರಿ? ಚಿಕೋರಿ ಅಂದ್ರೆ ಏನು ಅಂತ ಗೊತ್ತಿದ್ದಲೇ ಕಾಫಿ ಮಾಡಿದ್ದೀರಾ? ಅದನ್ನ ಹಾಕ್ದೇನೆ ಮಾಡಿದೆ. ಅಮ್ಮ ಅಮ್ಮ, ಏನೇ ನಿನ್ ಸೊಸೆ ಅಪರೂಪ ಕಾಫಿ ಮಾಡಿದ್ದಾರೆ, ಕುಡಿದು ಹೇಗಿದೆ ಅಂತ ಹೇಳು. ಅತ್ತೆ, ದಿಸ್ ಇಸ್ ಫಾರ್ ಯು. ಒಂದು ನಿಮಿಷ, ಚೀರ್ಸ್ ಮಾಡಿ. ನಾಲ್ಗೆಲ್ಲಿ ಟೇಸ್ಟ್ ಬಡ್ಸ್ ಅಂತ ಇರುತ್ತವೆ, ಅವತ್ತು ಸತ್ಯ ಹೋಗ್ಬಿಟ್ಟು. ಈ ದಲಿತ ಕಾಫಿ ಕುಡಿಯೋದಕ್ಕೆ ನಾನು ಕಲ್ದೇನೆ, ನಾನು ಊಟ ಹೇಗೆ ಮಾಡೋದು? ನನ್ನ ಮುದ್ದಿನ ಸೊಸೆ ಇವತ್ತೇ ಕೊನೆ, ಇನ್ಮೇಲೆ ಅಡಿಗೆ ಮನೆ ಒಳಗೆ ಕಾಲಿಡಬೇಡ. ನಾನು ಮಾಡಿರೋ ಕಾಫಿ ಅಷ್ಟೊಂದು ಕೆಟ್ಟದಾಗಿದ್ಯಾ? ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಏನಾಯ್ತು? ಇನ್ಮೇಲೆ ನಾನು ಕಿಚನ್ ಅಲ್ಲಿ ಲೆಗ್ ಇಡಲ್ಲ. ಅಲ್ಲೋ, ಎಷ್ಟೊತ್ತಮ್ಮ ಒಂದು ಶರ್ಟ್ ಐರನ್ ಮಾಡೋದು? ಈಗ ತಾನೇ ಬಿಸಿ ಆಗ್ತಿದ್ಯಪ್ಪ, ನೀವು ಪ್ಯಾಂಟ್ ಹಾಕೊಂಡ್ ಬರೋಷ್ಟರಲ್ಲಿ ಐರನ್ ಮಾಡ್ಬಿಡ್ತೀನಿ. ವಾಟ್ ಆರ್ ಯು ಡೂಯಿಂಗ್? ಬಟ್ಟೆ ಹೋಗಿದ್ದೆ. ಯು ಶಟ್ ಅಪ್. ಅದಕ್ಕೆ ನಮ್ಮ ಯಜಮಾನ್ರು ಬಟ್ಟೆಗೆ ಬಿಸಿ ಬಿಸಿಯಾಗಿ ಐರನ್ ಮಾಡ್ತಾ ಇದ್ದೀನಿ. ಆದ್ರೆ ಈ ತೋಳ್ ಮಾಡೋದೇ ನಂಗೆ ಕಷ್ಟ ಆಗ್ಬಿಟ್ಟಿದೆ. ಅಷ್ಟೇ ತಾನೇ, ನಾನ್ ಮಾಡ್ತೀನಿ. ಅಲ್ಲೋ, ನಾವ್ ಯಾರು ಕೆಲಸ ವಹಿಸಿರ್ತೀವೋ ಆ ಕೆಲಸ ಅವರೇ ಮಾಡ್ಬೇಕು. ಬೇಗ ಬೇಗ ನಾನು ಶರ್ಟ್ ಐರನ್ ಮಾಡಾಯ್ತಾ? ಪಲ್ಲು, ಐರನ್ ಮಾಡಕ್ ಬರಲ್ವೇ? ಕೊಡ, ನಾನು ಮಾಡ್ತೀನಿ. ಫೋನ್ ಮಾಡ್ಬೇಕಾ? ಒಂದು ನಿಮಿಷ. ಹಲೋ, ಜಾಜು ಜಂಬಲ್ದಿನಿ ಸ್ಪೀಕಿಂಗ್. ಓ, ಎಲೆಕ್ಷನ್ ಕ್ಯಾಂಪೇನಾ? ಡೋಂಟ್ ವರಿ, ನಾನು ಬಂದು ಒಂದು ಸ್ಪೀಚ್ ಮಾಡಿದೆ ಅಂದ್ರೆ ಈ ಸಲ ಎಲೆಕ್ಷನ್ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲೋದು. ನೋಡಿ, ಮೈಕೆಲ್ಲ ರೆಡಿ ಮಾಡ್ಕೊಂಬಿಡಿ. ನಾನು ಬಂದ ತಕ್ಷಣ ಭಾಷಣ ಶುರು ಮಾಡ್ಬಿಡ್ತೀನಿ. ಓಕೆ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾನು ಇರೋದು ಯಾಕೆ? ಭಾಷಣ ಮಾಡೋಕ್ಕೆ. ಯು ಡೋಂಟ್ ವರಿ. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಇವಾಗ ಹೊರಡ್ತೀನಿ. ಓಕೆ, ಶರ್ಟ್ ಐರನ್ ಮಾಡೋದು ಏನು ಹಾಳಾಗೋಗಿದ್ಯಾ? ಅದು ಅದಕ್ಕೇನೆ ಐರನ್ ಮಾಡ್ತೀನಿ ಅಂತ ನನ್ನ ಕಳಿಸ್ಬಿಟ್ರು. ನೋಡು, ನಿಮ್ಮ ಅಕ್ಕೆ ಏನ್ ಮಾಡಿದ್ದಾರೆ ಅಂತ. ವಿದ್ಯಾ, ಆಕ್ಚುಲಿ ನಿನ್ ಶರ್ಟ್ ನ ನೀಟಾಗಿ ಐರನ್ ಮಾಡ್ತಾ ಇದ್ದೆ ಕಣೋ. ಫೋನ್ ರಿಂಗ್ ಆಯ್ತು, ಅಟೆಂಡ್ ಮಾಡೋಣ ಅಂತ ಹೋದೆ, ಬರೋಷ್ಟಲ್ಲಿ ಹೀಗಾಗ್ಬಿಡಿದೆ. ಐ ಆಮ್ ರಿಯಲಿ 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 ಸಾರಿ. ಸಾರಿ ಅಂದ್ರೆ ಸುಟ್ಟೋಗಿರೋ ಶರ್ಟ್ ವಾಪಸ್ ಬರ್ತೀನಿ. ಯಾಕೋ ಅಷ್ಟು ಜೋರಾಗಿ ಶೌಟ್ ಮಾಡ್ತೀಯಾ? ನಿನ್ನ ಹತ್ರ ಯಾವ ಶರ್ಟ್ ಇಲ್ಲ ಅಂದ್ರೆ ಆ ಪದ್ಧತಿ ಯಾವ್ದೋ ನನ್ನ ಶರ್ಟ್ ನ ತಗ್ಲಾಕೋ. ಅತ್ತೆ, ಬಾಯ್ ಕಡೆ. ಅತ್ತೆ, ಬ್ಲೆಸ್ ಮೀ. ಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕಂತ ಇದಕ್ಕಿಂತ ರೈಸ್ ಆಗ್ಬಿಟ್ರಿ? ಇನ್ನೇನಮ್ಮ, ಆಗ್ಲೇ ಕಾಫಿ ಮಾಡಿ ಎಲ್ಲೆಲ್ಲ ನಾಗೇನು ಹಾಳು ಮಾಡ್ಬಿಟ್ಟೆ. ಈಗ ಅಳಿಯನ್ಗಳ ಶರ್ಟ್ ನ ಸುಟ್ಟಾಕಿದೀಯಲ್ಲ, ಇದು ಸರಿನಾ? ನೀವು ಎಲ್ಲರೂ ಸೇರ್ಕೊಂಡು ನನ್ನ ಟೀಸ್ ಮಾಡ್ತಾ ಇದ್ದೀರಾ? ನೋಡ್ತಾ ಇರಿ, ಇಷ್ಟರಲ್ಲೇ ನಿಮ್ಗೆ ಎಲ್ರಿಗೂ ನನ್ನ ಫೇಸ್ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ನಾನೀಗ ಎಲೆಕ್ಷನ್ ಕ್ಯಾಂಪೇನ್ ಹೋಗ್ತಾ ಇದ್ದೀನಿ. ಬಾಯ್. ಎಷ್ಟು ಆಸೆ ಪಟ್ಟು ಶರ್ಟ್ ನ ಹನ್ನೆರಡು ಸುಟ್ಟಾಕ್ಬಿಟ್ರು. ಏನಪ್ಪ, ಶರ್ಟ್ ಸುಟ್ಟಿರೋದು ಹಿಂದೆ ತಾನೆ? ಹಿಂಗ್ ಶರ್ಟ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಯಾರಿಗೋಸ್ಕರ ಕಾಯ್ತಾ ಇದೀಯಮ್ಮ? ನಿನ್ ಗಂಡನ್ಗೋಸ್ಕರನಾ? ಅತ್ತೆ, ಡೋಂಟ್ ರಬಿಶ್. ಈ ಗಂಡನ್ಗೋಸ್ಕರ ಕಾಯೋದು ಓಲ್ಡ್ ಫ್ಯಾಷನ್. ನಿಮ್ ಕಾಲದಲ್ಲೇ ಮುಗ್ದೋಯ್ತು. ಈ ಸಲ ನಮ್ ಕಡೆ ಅವರೊಬ್ರು ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಿದ್ರು. ಅವ್ರಿಗೋಸ್ಕರ ನಾನು ಕ್ಯಾಂಪೇನಿಂಗ್ ಮಾಡಿದ್ದೆ. ಇವತ್ತು ಆ ರಿಸಲ್ಟ್ ನ ಅನೌನ್ಸ್ ಮಾಡ್ತಾ ಇದಾರೆ. ಅದಕ್ಕೆ ಪೇಪರ್ ತರೋದಕ್ಕೆ ಅಂತ ಪಲ್ಲು ಹೋಟ್ಲನ್ನ ಕಳ್ಸಿದ್ರು. ನೋಡಿದ್ರೆ ಗೊತ್ತಾಗತ್ತಲ್ಲ. ಹಲೋ, ಎಕ್ಸ್ಕ್ಯೂಸ್ ಮಿ ಚಂಪಾ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಎಲೆಕ್ಷನ್ ರಿಸಲ್ಟ್ಸ್ ಆಗ್ಲಿ, ನನ್ನ ಬಗ್ಗೆ ಬರೋ ಆರ್ಟಿಕಲ್ ಆಗ್ಲಿ, ಇವತ್ತು ನಾನು ಪೇಪರ್ ನೋಡೇ ತಿಳ್ಕೊಳ್ಳೋದು. ಜಾಜೆಟ್ಗೆ ತಗೊಂಡಿರ್ತೀನಿ ಸಂಜೆ ಪೇಪರ್. ನೀವು ಪ್ರಚಾರ ಮಾಡಿದ ಅಭ್ಯರ್ಥಿ ಸೋತು ಮಣ್ಮುಕ್ಕಿದ್ದಾನೆ ಅಂತ ಪೇಪರ್ ಬರ್ತಿದ್ದಾರೆ. ನಿಮ್ಮಂತವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡಿರೋದಕ್ಕೆ ಸರಿಯಾಗಿ ನಾಮ ಹಾಕಿದ್ದೀರಾ ಅಂತಾನು ಬರ್ತಿದ್ದಾರೆ. ಇದು ಬೇಸ್ವಲ್ಲಿನೇ ಇರುತ್ತೆ. ಅಲ್ಲೇನು ಅಳಿಯಂದಿರೆ? ಮುಖ
ಡಾಕ್ಟರ್ ಅಭಿಷ್ ನೋಡ್ತಾ ಇರಿ, ಇನ್ಮೇಲೆ ನನ್ನ ಫೇಸ್ ವ್ಯಾಲ್ಯೂನ ಇಂಪ್ರೂವ್ ಮಾಡ್ಕೋತೀನಿ. ಒಂದಿಷ್ಟು ಕಾಸ್ಮೆಟಿಕ್ಸ್ ತಂದು ಮುಖಕ್ಕೆ ಬಳಕೊಂಡ್ರೆ ಫೇಸ್ ವ್ಯಾಲ್ಯೂ ಇಂಪ್ರೂವ್ ಆಗ್ಬೋದೇನಪ್ಪ. ಜಾಜಿ ಅವರೇ, ಜಾಜಿ ಅವರೇ, ಹಾಯ್ ಪದ್ಮಜ, ಐ ಆಮ್ ರೆಡಿ. ಹೋಗೋಣ. ಜಾಜಿ ಅವರೇ, ಬಿಲ್ಡಿಂಗ್ ಉದ್ಘಾಟನೆ ಸಮಾರಂಭಕ್ಕೆ ನೀವು ಬರೋದು ಬೇಡ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ವಾಟ್ ಇಸ್ ದಿಸ್ ಪದ್ಮಜ? ಬಿಲ್ಡಿಂಗ್ ಉದ್ಘಾಟನೆ ನಾನೇ ಮಾಡ್ಬೇಕು ಅಂತ ದೊಡ್ಡದಾಗಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ಊರಿಗೆಲ್ಲ ಹಂಚಿದ್ದೀರಾ. ಅದಕ್ಕೆ ಅಂತ ಲಾಸ್ಟ್ ನೈಟು ನಮ್ಮ ಅತ್ತೆದು ಒಂದಲ್ಲ ಎರಡಲ್ಲ 4 ಸಾರಿ ಇಟ್ಕೊಂಡು ಟೇಪ್ ಹೇಗೆ ಕಟ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡಿದೀನಿ. ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದೀರಲ್ಲ, ನಮ್ಮ ಅತ್ತೆ ಸರಿಗೆ ಬೆಲೆ ಇಲ್ವೇನ್ರಿ? ಅದು ನಾನೇನ್ರಿ ಮಾಡ್ಲಿ? ನಿಮ್ ಫೇಸ್ ವ್ಯಾಲ್ಯೂನೇ ಇಲ್ವಂತೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಪದ್ಮಜ? ನಾನು ಇದನ್ನ ಒಪ್ಪಲ್ಲ, ಅಪೋಸ್ ಮಾಡ್ತೀನಿ. ನಮ್ಮ ಸಂಘದಲ್ಲಿ 2 ಭಾಗ ಮಾಡಿ ಬಳ್ಳಾರಿ ಲೆವೆಲ್ಗೆ ಗಲಾಟೆ ಮಾಡ್ತೀನಿ. ಯಾರು ಟೇಪ್ ಕಟ್ ಮಾಡೋದ ತಡಿತಾರ ನಾನು ನೋಡ್ತೀನಿ. ಏಯ್ ಬಂದ್ರ ನಡೀರಿ. ಥ್ಯಾಂಕ್ ಯು ವೆರಿ ಮಚ್. ಜಾಜಿ ಅದಕ್ಕೆ ಸೂಪರ್ ಆಗಿ ಭಾಷಣ ಮಾಡಿದ್ರು. ಸಲ್ಮಾನ್ ಅಂತೂ ಸೂಪರ್ ಕೈಗೆ ಕತ್ರಿ ಕೊಡ್ತಿದ್ದಾಗೆ ಹಿಂದೂ ಮುಂದೆ ನೋಡಿದ್ರೆ ಟೇಪ್ನ ಕಟ್ ಮಾಡ್ಬಿಟ್ರು. ಸ್ವೀಟ್ ನೋಡಿ ಕಮಾನ್. ಈಗ ನಿಮಗ್ ಗೊತ್ತಾಗುತ್ತೆ ನನ್ನ ಫೇಸ್ ವ್ಯಾಲ್ಯೂ ಏನು ಅಂತ. ಜಾಜಿ ಅವರೇ, ಇನ್ಯಾವ್ದಾದ್ರು ಬಿಲ್ಡಿಂಗ್ ನ ಇನಾಗ್ರೇಟ್ ಮಾಡ್ಬೇಕಾ? ಸಾಕ್ ಸುಮ್ನೆ ರೀ. ನೀವು ಉದ್ಘಾಟನೆ ಮಾಡ್ಬಿಟ್ಟು ಬಂದ್ರಲ್ಲ ಬಿಲ್ಡಿಂಗು, ನೀವು ಓದ್ ಸ್ವಲ್ಪ ಹೊತ್ತಿಗೆನೆ ಇಡೀ ಬಿಲ್ಡಿಂಗ್ ನಲ್ಸಮ್ ಆಗೋಯ್ತು. ಪದ್ಮಜ, are you mad? ರೀ, ಟಿವಿ ಯಾಕೆ ನೋಡ್ರಿ, ಮ್ಯಾಡ್ ಯಾರು ಅನ್ನೋದು ಗೊತ್ತಾಗುತ್ತೆ. ಜಾಜಿಯವರ ಮುಖದರ್ಶನ ಸರಿ ಇಲ್ಲ, ಅವರ ಫೇಸ್ ವ್ಯಾಲ್ಯೂ ಕೆಟ್ಟದಾಗಿದೆ ಅಂತ ಹೇಳೋದಕ್ಕೆ ಇಲ್ಲೊಂದು ಮಾಹಿತಿ ಸಿಕ್ಕಿದೆ. ಅವರು ಉದ್ಘಾಟನೆ ಮಾಡಿ ಬಂದ ಸ್ವಲ್ಪ ಹೊತ್ತಿನಲ್ಲೇ ಕಟ್ಟಡ ಯಥಾವತ್ತಾಗಿ ನೆಲ ಕಚ್ಚಿದೆ. ಪುಣ್ಯ ಆದರೆ ಕಾರ್ಯಕ್ರಮ ಮುಗಿಸಿ ಎಲ್ಲ ಸದಸ್ಯರು ಹೊರ ಹೊರಟಿದ್ದರು. ಕಟ್ಟಡ ಕುಸಿದು ಬಿದ್ದಿರೋದ್ರಿಂದ ಅದ್ರ ಕೆಳಗಡೆ ಒಂದು ಪುಟ್ಟ ನಾಯಿ ಮರಿ ಸಿಲುಕಿದೆ. ಆ ನಾಯಿ ಮರಿಯನ್ನು ಹೊರತೆಗೆಯಲು ಅಗ್ನಿಶಾಮಕ ದಳದವರು ಹರಸಾಹಸ ಪಡುತ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಿತಿನ್ ಅವರಿಂದ. ಹಲೋ ನಿತಿನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಲ್ಲಿ ನಾಯಿ ಮರಿ ಪರಿಸ್ಥಿತಿ ಇವಾಗ ಹೇಗಿದೆ? ಹಾ, ನಾಯಿ ಮರಿ ಕಟ್ಟಡದ ಅವಶೇಷಗಳ ಕೆಳಗೆ ಇದೆ. ಬಾಲ ಮಾತ್ರ ಕಾಣಿಸ್ತಾ ಇದೆ. ಬಾಯಿ ಸಿಕ್ಕಿದ್ರೆ ಆಕ್ಸಿಜನ್ ಕೊಡ್ಬೋದಾಗಿತ್ತು ಬೃಂದ. ಇದ್ರ ಬಗ್ಗೆ ಸಚಿವರು ಏನ್ ಹೇಳ್ತಾ ಇದ್ದಾರೆ? ಸಚಿವರು ನಾಯಿ ಮರಿ ಸತ್ರೆ ಅದಕ್ಕೆ ಪರಿಹಾರ ಧನ ಕೊಡ್ತಾರಂತೆ. ಹಾಗೆ ಈ ನಾಯಿ ಮಾಡ್ತಾ ಇದ್ದಂತಹ ಕಚ್ಚೋ ಕೆಲಸನ ಇನ್ ಮುಂದೆ ಬೇರೆ ನಾಯಿಗೆ ವಹಿಸ್ಕೊಡ್ತಾರಂತೆ. ಬೃಂದ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ನಿತಿನ್. ಥ್ಯಾಂಕ್ ಯು. ಜಾಜಿಯವರ ಫೇಸ್ ವ್ಯಾಲ್ಯೂ ಕುಸಿದಿರೋದ್ರಿಂದ ಕಟ್ಟಡವೂ ಕೂಡ ಕುಸಿದ್ ಬಿದ್ದಿದೆ ಅಂತ ಹೇಳಿ ತಿಳಿದು ಬಂದಿದೆ. ಈಗಲಾದ್ರೂ ಗೊತ್ತಾಯ್ತೇನಮ್ಮ ನಿನ್ನ ಮುಖದ ಬೆಲೆ? ಇನ್ನೊಂದ್ಸಲ ನಮ್ ಸಂಘದ ಕಡೆ ಬನ್ನಿ, ನಮ್ಮ ಅಧ್ಯಕ್ಷರು ನಿಮ್ಗೆ ಸರಿಯಾಗಿ ಚೀಮಾರಿ ಹಾಕ್ತಾರೆ. ನೋ, ನಾನು ಇದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ನನ್ನ ಫೇಸ್ ವ್ಯಾಲ್ಯೂನ ಹೇಗ್ ಜಾಸ್ತಿ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಅಲ್ಲು ಬಿಟ್ಲಾ, ಹೋಗಿ ಆ ಜ್ಯೋತಿಷಿ ರಾಮಬ್ಬನ ಕರ್ಕೊಂಡ್ ಬಂದ್ರ. ಜಾಜಿಯವರೇ, ನಿಮ್ಗೊಂದು ಕಂಟಕ ಇದೆ. ಆ ಕಂಟಕ ನಿವಾರಣೆಗೆ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡ್ತೀನಿ. 24 ಗಂಟೆಲಿ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಒಂದು 50,000 ರೂಪಾಯಿ ಖರ್ಚಾಗುತ್ತೆ. ರಾಮಬಾಬು ಶಾಸ್ತ್ರಿಗಳೇ, 50,000 ರೂಪಾಯಿನು 1 ಲಕ್ಷ ಬೇಕಾದ್ರೂ ಖರ್ಚಾಗ್ಲಿ, ಒಟ್ನಲ್ಲಿ ನನ್ನ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಅಷ್ಟೇ. ಆದ್ರೂ ಚಿಂತೆ ನನಗ್ ಬಿಡಿ. ನೋಡಿ, ಈ ಪೂಜೆ ಮಾಡಾದ್ಮೇಲೆ ನಿಮ್ಮ ಮುಖ ನೋಡಿದ ಜನಗಳಿಗೆಲ್ಲ ಶುಕ್ರದೇಶ ಪ್ರಾರಂಭ ಆಗುತ್ತೆ. ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಜನ ಮುಗಿಬಿದ್ದು ನಿಮ್ಮ ಮುಖ ನೋಡಕ್ ಬರ್ತಾರೆ. ಹಿಂದೆ ನನ್ನ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತಿತ್ತಲ್ವಾ, ಅದು ಇನ್ಮೇಲೆ ಜಾಜಿ ಮುಖ ನೋಡಿದ್ರೆ ಒಳ್ಳೇದಾಗತ್ತೆ ಅಂತ ಬದಲಾಗುತ್ತೆ. ಜಾಜಿಯವರೇ, ನಿಮಗೆ ಶುಕ್ರದೇಶ ಪ್ರಾರಂಭ ಆಗಿದೆ. ಅಂದ್ರೆ ನಿನ್ನೆ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿದ್ನಲ್ಲ, ಪೂಜಾ ಸಾಮಗ್ರಿ ತಗೊಳಕ್ಕೆ ಅಂತ ಮಾಲ್ಗೆ ಹೋಗಿದ್ದೆ. ಅಲ್ಲಿ 10,000 ರೂಪಾಯಿ ಪರ್ಚೇಸ್ ಮಾಡೋರಿಗೆ ಒಂದು ಗಿಫ್ಟ್ ಕೂಪನ್ ಕೊಟ್ರು. ಆ ಗಿಫ್ಟ್ ಕೂಪನ್ಗೆ ನನಗೆ 10 ಲಕ್ಷ ರೂಪಾಯಿ ನೆಕ್ಲೆಸ್ ಬಂದಿದೆ. ಇದಕ್ಕೆಲ್ಲ ಕಾರಣ ನಿಮ್ ಫೇಸ್ ವ್ಯಾಲ್ಯೂ. ಓ ಮೈ ಗಾಡ್, ನನ್ ಕೈಲಿ ನಂಬಕ್ಕೆ ಆಗ್ತಲ್ಲ. ಪೂಜೆ ಮಾಡಿದ ತಕ್ಷಣ ನನ್ನ ಫೇಸ್ ವ್ಯಾಲ್ಯೂ ಇಷ್ಟೊಂದು ಜಾಸ್ತಿ ಆಗೋಯ್ತಾ? ಜಾಜಿಯವರೇ, ನಮ್ಮಿಬ್ರು ಫೋಟೋ ತಗೊಳಕ್ಕೆ ಅಂತ ಪ್ರಶ್ನವರು ಮತ್ತೆ ಜನಗಳು ಬಂದಿದ್ದಾರೆ. ತಾವು ಅನುಮತಿ ಕೊಟ್ರೆ ಅವ್ರು ಬಂದು ನಿಮ್ಮ ಮುಖ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಜಾಜಿಯವರೇ, ಹೇಗೆ? ರಿಯಲಿ? ರಾಜಕ್ಕೆ ಇದಕ್ಕೆ ನಿಮ್ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟಿದೆ. ಈ ಫೋಟೋ ನಾನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ. ಅಪ್ಪಲ್ಲಿ ಪೇಪರ್ ಅಲ್ಲಿ ನ್ಯೂಸ್ ಕೂಡ ಸೂಪರ್ ಆಗಿ ಕವರ್ ಮಾಡಿದ್ದಾರೆ. ರಾಜಕ್ಕೆ ನಿಮ್ ಜೊತೆ ಆ ರಾಮಬಾಬು ಶಾಸ್ತ್ರಿ ಇದ್ರಲ್ಲ, ಅವ್ರಿಗೂ ಅದೃಷ್ಟ ಕುಲ ಇಸ್ಬಿಟ್ಟಿದೆ. 10 ಲಕ್ಷ ರೂಪಾಯಿಗೆ ಅದೃಷ್ಟ ಲಕ್ಷ್ಮಿ ಬಂಪರ್. Oh my God, I just can't believe this. ಈಗ ಹೇಳ್ತೀರಾ
ಫೋನ್ ಬೇರೆ ಬರ್ತಾ ಇದೆ. ಅಲ್ಲ ನೀನು ಅಕ್ಕೆ ಮುಖ ನೋಡು ಒಳ್ಳೇದಾಗತ್ತೆ. ಮನೇಲಿ ಇರ್ತಾರಲ್ಲಪ್ಪ, ಅಕ್ಕಿ ಮುಖ ಯಾವಾಗ ನೋಡ್ಬೇಕು ಅನ್ಸುತ್ತೋ ಕರಿಯೋದು, ಎದುರುಗಡೆ ನಿಲ್ಸೋದು, ನೋಡೋದು. ಜಾಜತ್ಗೆ ಇಲ್ಲೂ ನಿಮ್ ಫೋಟೋ ನೋಡಿ ಇಲ್ಲಿ. ಜಾಜಿ ಅವರೇ, ಜಾಜತ್ಗೆ ಅವತ್ತು ನೋಡಿದ್ರೆ ಬಾಯಿಗೆ ಬಂದಂಗೆ ಅಂದಿದ್ರೆ ಇವತ್ತು ಇವ್ರನ್ನ ಸರಿಯಾಗಿ ವಿಚಾರಿಸ್ಕೊಳ್ಳಿ. ಕರೆಕ್ಟ್. ಪೇಪರ್ ಇಟ್ಕೊಳ್ಳಿ, ಸೈಡಲ್ಲಿ ಪದ್ಮಜ. ಜಾಜಿಯವರೇ, ಸಾರಿ ರೀ, ಅವತ್ತು ಗೊತ್ತಿಲ್ಲದೆ ನಿಮ್ಮನ್ನ ಏನೇನೋ ಬೈದ್ಬಿಟ್ಟೆ. ಪೇಪರಲ್ಲಿ ನಿಮ್ಮ ವಿಷಯ ಓದ್ದೆ, ಆಶ್ಚರ್ಯ ಆಗೋಯ್ತು. ಅದರಿಂದ ನನ್ಗೆ ಅನುಕೂಲನೂ ಆಯ್ತು. ಏನ್ ಅನುಕೂಲ ಆಯ್ತು? ಜಾರ್ಜಿ ಅವ್ರಿಗೂ ಬಿಲ್ಡಿಂಗ್ ಬಿದ್ದಿರೋಕ್ಕೂ ಏನೋ ಸಂಬಂಧ ಇಲ್ಲ ಅಂತ ಅಧ್ಯಕ್ಷರನ್ನ ದಬಾಯಿಸ್ಬಿಟ್ಟೆ. ಸದ್ಯ ಈಗ್ಲೂ ಅವ್ರು ನಂಬಿಕೆ ಬಂತಲ್ಲ ನನ್ ಮೇಲೆ. ಈಗೇನ್ ಬಂದಿದ್ದು? ನಾನು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ನಿಮ್ಮ ಮುಖ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ರಿಯಲಿ? ನೋಡಾಯ್ತಲ್ಲ, ಔಟ್. ಪದವಿಟ್ಲಾ ಹೇಗೆ? ಸೂಪರ್ ಮೇಡಮ್. ಮೇಡಮ್, ವಾಟ್? ನಾನು ಯಾವುದೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮುಖ ತೋರಿಸಿ ಮೇಡಮ್. ಒಂದೇ ಒಂದ್ಸರಿ ನೋಡ್ಕೊಂಡು ಹೋಗ್ಬಿಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಬಂದ್ರಿ? ಮೇಡಮ್, ಇದಕ್ಕಿದಂಗೆ ನಿಮ್ಮ ಮುಖ ಮರ್ತೋಯ್ತು, ದಯವಿಟ್ಟು ಇನ್ನೊಂದೇ ಒಂದ್ಸಲ ತೋರಿಸಿ ಮೇಡಮ್. ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಬಾಯ್. ಈ ಮಾರಿ ಲಕ್ಷ್ಮಿ ಮೇಲೆ ಸವಾರಿ, ಈ ನೋಟ ಕರೆನ್ಸಿ ನೋಟ, ಈ ಶೃಂಗಾರ ಕೈ ತುಂಬಾ ಬಂಗಾರ. ಒಂದೊಂದ್ಸಲ ಮುಖ ತರ್ಸ್ಕೊ. ನೋ ನೋ ನೋ, ಹಾಗೆಲ್ಲ ಮುಖ ತೋರ್ಸಕ್ಕಾಗಲ್ಲ. ನೀವು ಮೊದಲು ಪಿಟ್ಲನ್ ಜೊತೆ ಟಾಕ್ ಮಾಡ್ಬೇಕು. ಪಿಟ್ಲಾ, ಕಮ್ ಹಿಯರ್. ಜಾಜತ್ಗೆ ಎಕ್ಸ್ಕ್ಯೂಸ್ ಮೀ. ಬಂದೆ. ಅಕ್ಕನ ಮಗ ನೋಡ್ಬೇಕಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ಆಗ್ಬೇಕು. ಯಾರು ನೀನು? ನಾನೊಬ್ಬ ಕಳ್ಳ. ಅದು ಅಣ್ಣವ್ರ ಫಿಲಮ್ ಕಣ. ನಾನ್ ಹೇಳಿದ್ದು ನಾನು ಒಬ್ಬ ಕಳ್ಳ ಅಂತ. ಸರ್ಕಾರದವರು ಎಲ್ಲ ಕಡೆ ಸೆಕ್ಯೂರಿಟಿ ಹಾಕ್ಬಿಟ್ಟು ನಮ್ಗೆ ಎಲ್ಲೂ ಕದಿಯಕ್ ಆಗ್ತಾ ಇಲ್ಲ. ಯಾರು ಹೇಳಿದ್ರು ಅಕ್ಕನ ಮುಖ ನೋಡಿದ್ರೆ ಒಳ್ಳೇದಾಗತ್ತಂತ, ಅದಕ್ಕೆ ಬಂದೆ. ಅಕ್ಕ, ಒಂದೇ ಒಂದ್ಸಲ ಮುಖ ತರ್ಸಕ್ಕ. ಸಾಕು 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 ಬಿಡ. ಬಲ್ಲಾದ್ರು ಏ ಮುಖ ನೋಡಿ ಹೇಳದೆ. ಲಕ್ಷ್ಮಿ ಮುಖ ನೋಡಿದ್ಮೇಲೆ ಯಾವ ದರಿದ್ರ ಮುಖ ನಾನು ನೋಡಲ್ಲ. ಎಲ್ಲೋ ಅಕ್ಕ? ಏನಾದ್ರು ಕೈಯಲ್ಲಿ? ಯಾಕೆ ನೋಡಿಲ್ವಾ? ಲಾಂಗ್ ಅದು ನನಗೂ ಗೊತ್ತು ಕಣ. ಅದನ್ನ ಇಲ್ಲಿ ಯಾಕೆ ತಂದೆ ಅಂದೆ. ತಲೆ ತೆಗಿಯಕ್ಕೆ. ಯಾರು ತಲೆ ತೆಗಿಯಕ್ಕಪ್ಪ? ಏ ಕಂದ, ಗಾಬ್ರಿ ಬೀಳ್ಬಿಡು. ನಾವು ಸುಪಾರಿ ತಗೊಳ್ದೆ ಒಬ್ಬರು ಮೈಯೂ ಮುಟ್ಟಲ್ಲ. ಇಲ್ಲಿ ಯಾಕೆ ಬಂದೆ? ಇನ್ನೇನಕ್ಕೆ ಬರ್ತಾರೆ ಜಾಜಿ ಜಂಬಲ್ ದಿಣ್ಣೆ ಅವ್ರ ಮುಖ ದರ್ಶನಕ್ಕೆ. ಜಾಜತ್ಗೆ ಸ್ವಲ್ಪ ಬೇಗ ಬಂದ್ಬಿಡಿ. ಒಂದೇ ಒಂದ್ಸಲ ಫೇಸ್ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಓಕೆನಾ? ಈ ತರ ಮಗ ತೋರ್ಸಿದ್ರೆ ಆಯ್ತು. ಪೇಪರ್ ಕೆಳಗಡೆ ಇಳಿಸ್ತ್ಯಾ ಇಲ್ಲ ಲಾಂಗ್ ಮೇಲೆತ್ಬೇಕಾ? ಮಾಣಿಕ್ಯ ವೀಣಾ ಫಲಾನಯಂತೆ. ಅಮ್ಮ, ತಾಯಿ, ಮದರು, ಸಾಕ್ಷಾತ್ ದೇವತೆ ನೋಡ್ದಾಗಾಯ್ತು. ಇವತ್ತು ನಾನು ಅನ್ಕೊಂಡಿರೋ ಡೀಲು ಮುಗಿಯುತ್ತೆ. ಜಾಜತ್ಗೆ ಏನಿದು? ನಿಮ್ಮ ಫೇಸ್ ವ್ಯಾಲ್ಯೂ ಈ ಲೆವೆಲ್ ಚೇಂಜ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಫೇಸ್ ವ್ಯಾಲ್ಯೂ ಒಂಥರ ಕರೆನ್ಸಿ ಇದ್ದ ಹಾಗೆ. ಮೊದ್ಲು ಕುಸಿದಿತ್ತು, ಈಗ ಫುಲ್ ಟಾಪ್ ಅಲ್ಲಿ ಇದೆ. ನಿಮಗೂ ದುಡ್ಡು, ಆ ಶಾಸ್ತ್ರಿಗಳಿಗೂ ದುಡ್ಡು. ಆ ರಾಮ್ಬಾಬು ಶಾಸ್ತ್ರಿಗಳ ಮನೆ ಮುಂದೆ ದೊಡ್ಡ ಕ್ಯೂ ಅಂತೆ. ಬರೋ ಜನಗಳೆಲ್ಲ ನಮಗೂ ಭವಿಷ್ಯ ಹೇಳಿ ನಾವು ಪೂಜೆ ಮಾಡ್ತೀವಿ ಅಂತ ದುಂಬಾಲ್ ಬಿದ್ದಿದ್ದಾರಂತೆ. ಮೊದ್ಲು ಈ ವಿಷಯ ನನ್ನ ಅಗೇನೆಸ್ಟ್ ರಾಜೇಶ್ವರಿಗೆ ಗೊತ್ತಾಗ್ತದೆ. ಅದಕ್ಕೆ ನೀವ್ ಎಲ್ಲಿದ್ದೀರಾ? ಈಗಾಗ್ಲೇ ರಾಜೇಶ್ವರಿಗೆ ವಿಷಯ ಗೊತ್ತಾಗಿ ಹೊಟ್ಟೆ ಹೊಟ್ಟೆ ಹುಡ್ಕೋತಾ ಇದ್ದಾರೆ. ಹಾಗಿದ್ರೆ ನಾಳೆಯಿಂದ ಪಬ್ಲಿಸಿಟಿನ ಇನ್ನೂ ಜಾಸ್ತಿ ಮಾಡ್ತೀನಿ. ಹೇಗೆ ಜಾಸ್ತಿ ಮಾಡ್ತೀರಾ? ಮನೆ ಮುಂದೆ ಚೇರ್ ಹಾಕೊಂಡು ಕೂತ್ಕೋತೀನಿ. ಹೋಗೋರು ಬರೋರು ನನ್ನ ಫೇಸ್ ನೋಡ್ಕೊಂಡು ಹೋಗ್ಲಿ. ಏನಮ್ಮ, ಗಂಡುಗಲಿ ವಂಶದ ಸೊಸೆಯಾಗಿ ಹೊರಗಡೆ ಬಂದು ಕೂತಿದ್ಯಲ್ಲ, ಹಾಗೆ ಬೀದಿಲ್ ಹೋಗೋವಳೆಲ್ಲ ನೋಡ್ಕೊಂಡು ಹೋಗ್ತಾಳೆ. ಅದಕ್ಕೆ ನಾನು ಇಲ್ಲಿ ಕೂತಿರೋದು. ರಾಮರಾಮ, ಮಲ್ಯಾದಷ್ಟ ವಂಶದ ಸೊಸೆ ಮಾತಾಡೋ ಮಾತಾ ಇದು. ಅತ್ತೆ, ಯಾರ್ಯಾರು ನನ್ನ ಮುಖ ನೋಡ್ತಾರೋ ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ತಾರೆ. ನನ್ನ ಮನೆ ಒಳಗೆ ಕೂತ್ಕೊಂಡ್ರೆ ಅವ್ರಿಗೆ ನನ್ನ ಮುಖ ಹೇಗೆ ಕಾಣಿಸುತ್ತೆ? ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡ್ಬಿಡೋದ? ಅತ್ತೆ, ಇದು ತುಂಬಾ ಓಲ್ಡ್ ಪೀಪಲ್, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಬೇಕಾದ್ರೆ ನೀವು ನನ್ನ ಮುಖನ ಕರೆಕ್ಟಾಗಿ ನೋಡ್ಕೊಂಬಿಡಿ, ನಿಮ್ಗೂ ಒಳ್ಳೇದಾಗುತ್ತೆ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಟಿವಿ ಚಾನೆಲ್ ಅವರಾ? ಹೇಳಿ 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 ಹೇಳಿ. ಯಾ, ನನಗೀಗ ಸಿಕ್ಕಾಪಟ್ಟೆ ಫೇಸ್ ವ್ಯಾಲ್ಯೂ ಬಂದಿದೆ, ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ನಾನು ನಿಮ್ಮ ಟಿವಿ ಚಾನಲ್ಗೆ ಬಂದು ಇಂಟರ್ವ್ಯೂ ಕೊಡ್ಬೇಕಾ? ನೋ 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 ನೋ, ನಾನು ನಿಮ್ಮ ಟಿವಿ ಚಾನಲ್ಗೆ ಬಂದು ಇಂಟರ್ವ್ಯೂ ಕೊಟ್ರೆ ಜನ ನನ್ನ ಮುಖನ ಅಲ್ಲೇ ನೋಡ್ಬಿಡ್ತಾರೆ, ಮನೆಗೆ ಯಾರು ಬರೋದಿಲ್ಲ. ಯಾ ಹಾಗಾಗಿ ಡೈರೆಕ್ಟ್ ಆಗಿ ಜನ ನಮ್ಮ ಮನೆಗೆ ಬಂದು ನನ್ನ ಮುಖ ನೋಡ್ಕೊಂಡು ಹೋಗಿದ್ದಾರೆ. ಸೋ ಸಾರಿ. ಬಾಯ್, ಥ್ಯಾಂಕ್ಸ್. ಏನಪ್ಪ, ಅದಕ್ಕೆ ಮುಖನ ಬಿಟ್ಟಿಯಾಗಿ ತೋರ್ಸೋ ಬದಲು ಟಿಕೆಟ್ ಇಟ್ರೆ ಹೆಂಗೆ? ಇದಕ್ಕೆ ಜಾಜ್ ಎತ್ಕೋಬೇಕಲ್ಲ. ಏನ್
ಜಾತ್ರೆಗೆ ಟಿಕೆಟ್ ಇಡಕ್ಕೆ ಹೋಗ್ತೀರಾ? ನೋ ನೆವರ್. ಟಿಕೆಟ್ ಇಡಕ್ಕೆ ನಾನೇ ಜೂನಲ್ಲಿರೋ ಅನಿಮಲ್, ಮನೇಲಿರೋ ವಿಮೆನ್. ಮೇಡಮ್ ಮೇಡಮ್ ನಿನ್ನೆ ನಿಮ್ ಮುಖ ದರ್ಶನ ಮಾಡಿ ನನ್ನ ಅದೃಷ್ಟ ಕುಲಾಯಿಸ್ಬಿಡ್ತು ಮೇಡಮ್. ಮೇಡಮ್ ಇವತ್ತು ಇನ್ನೊಂದ್ಸಲ ನಿಮ್ ಮುಖ ತೋರಿಸ್ಬಿಡಿ ಮೇಡಮ್, ನೋಡ್ಕೊಂಡು ಹೋಗ್ಬಿಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಕಣಕ. ನಿನ್ನೆ ನಿಮ್ ಮುಗ್ದರ್ಶನ ಮಾಡಿ ರಾತ್ರಿ ಕಳ್ತನ ಮಾಡಿದೆ, ಸೂಪರ್ ಸಕ್ಸಸ್. ಆದ್ರೆ ಬೆಳಿಗ್ಗೆ ಕಳ್ತನ ಮಾಡಕ್ಕಾದ್ರೆ ಸ್ವಲ್ಪ ಎಡವಟ್ಟ. ಎಡವಟ್ ಆಗೋದಕ್ಕೆ ಏನ್ ಕಾರಣ? ಅದನ್ನೇ ನಾನ್ ಶಾಸ್ತ್ರಿಗಳು ಕೇಳ್ದೆ. ಅದಕ್ಕೆ ಅವರು ನಿಮ್ ಮುಖ ನೋಡಿ ಅರ್ಧ ಗಂಟೆವರೆಗೂ ಮಾತ್ರ ಪವರ್ ಇರುತ್ತಂದ್ರು. ಇರ್ಬೋದೇನಪ್ಪ, ಅವ್ರವ್ರ ಎಕ್ಸ್ಪೀರಿಯನ್ಸ್. ಅದಕ್ಕೆ ಅಕ್ಕ ಮುಖ್ಯವಾದ ಕೆಲ್ಸಕ್ಕೆ ಅಂತ ಕಾರ್ ತಂದಿದ್ದೀನಿ. ನೀವು ನನ್ನ ಜೊತೆಗೆ ಬಂದ್ರೆ ಕೆಲಸ ಮುಗಿದ ಕೂಡಲೇ ಇಲ್ಲೇ ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀನಿ. ನಾನ್ ನಿಮ್ ಜೊತೆ ಎಲ್ಲಿಗೆ ಬರ್ಬೇಕು? ಕಳ್ತನ ಕೊಟ್ರಾಗ ಎಲ್ಲಿಗೆ ಅಂತ ಕೇಳ್ಬಾರ್ದಕ್ಕ. ನಾನು ನಿಮ್ ಜೊತೆಗೆ ಬಂದು ಕಳ್ತನ ಮಾಡ್ಬೇಕಾ? ನೀವೇನ್ ಕಳ್ತನ ಮಾಡ್ಬೇಡಿ, ನನ್ ಜೊತೆ 8ನೇ ಕ್ರಾಸ್ ವರ್ಗು ಬನ್ನಿ, ಒಂದ್ ಮನೆ ಕನ್ನ ಹಾಕಿ ಚಿನ್ನ ತಗೊಂಡ್ ಬರ್ತೀನಿ. ಬಂದಿ ಅಕ್ಕ, ಟೈಮ್ ಆಯ್ತು. ಇಲ್ಲ ಇಲ್ಲ, ನಾನು ಅಲ್ಲಿಗೆಲ್ಲ ಬರಲ್ಲ. ಬರಲ್ಲ ಬಿಡೋರು ಯಾರು? ಎಲ್ಲಿ ಹೆಣ ಮಲಗಿಸ್ಬಿಡ್ತೀನಿ. ಬನ್ನಿ ಅಕ್ಕ, ಟೈಮ್ ಆಯ್ತು. ರಾಮರಾಮ, ಏನ್ ಗತಿ ಬಂತಪ್ಪ. ಈ ಪುಣ್ಯಾತ್ಮ ಅದೆಲ್ಲ ಕಳ್ಕೊಂಡೋಗಿ ಏನ್ ಎಡವಟ್ ಮಾಡ್ತಾನೋ ಆ ದೇವರಿಗೆ ಗೊತ್ತು. ಅಕ್ಕವ್ರವ್ರ ಅಕ್ಕ ಅವ್ರ ಮಾತಿರಲಿ, ನೀನ್ ಯಾಕಪ್ಪ ಬಂದೆ? ಅಕ್ಕವ್ರ ಮುಖ ದರ್ಶನಕ್ಕೆ ಈಗ ತಾನೇ ಒಬ್ಬ ಕಳ್ಳ ಅವ್ರನ್ನ ಕಾರಲ್ಲಿ ಕೂರ್ಸ್ಕೊಂಡು 8ನೇ ಕ್ಲಾಸಿಗೆ ಕರ್ಕೊಂಡು ಹೋದ. ಯಾತಕ್ಕಂತ ಅದೇನಪ್ಪ, ಅವ್ರ ಮುಖ ನೋಡಿದ ಅರ್ಧ ಗಂಟೆಯಲ್ಲಿ ಕಳ್ತನ ಮಾಡಿದ್ರೆ ಸಕ್ಸಸ್ ಆಗುತ್ತಂತೆ, ಇಲ್ಲಾಂದ್ರೆ ಪವರ್ ಇರಲ್ಲಂತೆ. ನಾನು ಅದಕ್ಕೆ ಬಂದೆ. ನೀನ್ ಅವ್ರ ಮುಖ ದರ್ಶನ ಮಾಡಿ ಯಾವ ಕೆಲಸ ಮಾಡ್ಬೇಕು ಅಂತಿದ್ಯಪ್ಪ? ಒಬ್ಬನ್ ತಲೆ ತೆಗಿಬೇಕು ಅಂತ ಇದ್ದೀನಿ. ಅವ್ರ ಮುಖ ದರ್ಶನ ಮಾಡಿ ಹೋದ್ರೆ ಪೊಲೀಸ್ನವ್ರ ಕೈಲಿ ನನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಇಂಥ ಸಮಯದಲ್ಲಿ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಇಲ್ವೇ? ಆದ್ರೇನಂತೆ, ಗಂಡುಗಲಿ ವಂಶದ ಕಟ್ಟ ಕಡೆ ಮಲಯಾಳಿ ಇದೀನಲ್ಲ. ಇಲ್ಲಿ ತೊಡೆ ತಟ್ಕೊಂಡು ಏನ್ ಕಿಸಿತೀಯಾ? ಅಲ್ಲಿ ಹೋಗಿ ಕಿಸಿ. ಕಾರಲ್ಲಿ ಕೂತೀರಿ, ನಿಮ್ ಮಕ್ಕ ನೋಡಿದಾಯ್ತು, ಬೇಗ ಕಳ್ತನ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾನ್ ಬರೋರ್ಗೆ ಏನಾದ್ರು ಕಾರಿಂದ ಹೇಳಿದ್ರ ನಾನ್ ಮಾತಾಡಲ್ಲ, ಈ ಚಾಕು ಮಾತಾಡತ್ತೆ. ಬರ್ಲಕ್ಕ? ಲಾಂಗ್ ಲಕ್ಷ್ಮಿ, ಸುಪಾರಿ ಲಕ್ಷ್ಮಿ, ನಮಸ್ಕಾರ ಕಣಕ. ನಮ್ಮ ಮಕ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣಕ. ನಿಮ್ ಮಕ ನೋಡ ಅರ್ಧ ಗಂಟೆಗೆ ಪವರ್ ಇಲ್ದ ಹೋಗುತ್ತಂತೆ. ಈಗ ಯಾಕೆ ಬಂದೆ? ಅಕ್ಕ, ಇವತ್ ನಾನು ಅವ್ನು ಕೊಲೆ ಮಾಡ್ಬೇಕು ಅಂತ ಇದೀನಿ. ನೀವು ಸುಮ್ನೆ ನನ್ ಜೊತೆ ಬಂದ್ರೆ ಹಿಂಗೆ ನಿಮ್ ಮಕ ನೋಡಿ ಹಂಗೆ ಅವ್ನ್ ತಲೆ ಎಗರ್ಸ್ಬಿಡ್ತೀನಿ. ಯಾವ್ದೇ ಕಾರಣಕ್ಕೂ ನಾನು ನಿಮ್ ಜೊತೆ ಬರಲ್ಲ. ಏನ್ ಹೆದರ್ಕೋಬೇಡ ಕಣಕ, ಸುಮ್ಗೆ ಬಾರಕ. ಬರೋದ್ರಾಗೆ ರೋಸ್ಟ್ ನಿಂಗೂ ಕೊಡ್ತೀನಿ. ಇಲ್ಲ ಇಲ್ಲ, ಈಗ ನಾನು ಕಾರಿಂದ ಕೆಳಗೆ ಇಳಿದ್ರೆ ಅವ್ನು ನಂಗೆ ಚೂರಿ ಹಾಕ್ಬಿಡ್ತಾನೆ. ನೀನ್ ಕೆಳಗೆ ಇಳಿಲಿಲ್ಲ ಅಂದ್ರೆ ಲಾಂಗ್ ಹಾಕ್ಬಿಡ್ತೀನಿ. ಚೂರಿಗಿಂತ ಲಾಂಗೆ ದೊಡ್ಡದು. ನಡಿ, ನಾನು ನಿನ್ ಜೊತೆ ಬರ್ತೀನಿ. ಬಾರಕ. ಅವನೇ ಇಲ್ಲಿ ಬರ್ತಾನೆ. ಯಾರಪ್ಪ ನೀನು? ಶಾಸ್ತ್ರಿಗಳು. ನಮಸ್ಕಾರ ಶಾಸ್ತ್ರಿಗಳೇ. ತಾವು ನನ್ನನ್ನು ಕ್ಷಮಿಸ್ಬೇಕು. ಯಾಕಪ್ಪ, ನಿನ್ಗೇನಾದ್ರೂ ಶಾಸ್ತ್ರ ಹೇಳ್ಬೇಕು? ಇಲ್ಲ ಇಲ್ಲ ಇಲ್ಲ, ತಾವು ಶಾಸ್ತ್ರ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಶಾಸ್ತ್ರಿಗಳಿಗೆ ಕೆಲಸ ಇಲ್ದಂಗಾಗಿದೆ. ಯಾರು ಅವ್ರ ಹತ್ರ ಶಾಸ್ತ್ರ ಕೇಳೋದಕ್ಕೆ ಹೋಗ್ತಾ ಇಲ್ವಂತೆ. ಅದು ಪಡ್ಕೊಂಡ್ ಬಂದಿರೋ ಯೋಗ, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ಅವರೆಲ್ಲ ಸೇರಿ ನನಗೆ 10 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಏನಂತ? ತಮ್ಮ ತಲೆ ಎತ್ತಬೇಕು ಅಂತ. ಶಾಸ್ತ್ರಿಗಳೇ, ತಾವು ಕಣ್ಣು ಮುಚ್ಕೊಂಡು ಆಶೀರ್ವಾದ ಮಾಡಿ, ನಾನು ಕಣ್ಣು ಮುಚ್ಕೊಂಡೆ ತಲೆ ಎತ್ಬಿಟ್ಟು. ಈಗೆಲ್ಲ ಯಾಕೆ ನಾನ್ ಬಿಡ? ಏನು ಶಾಸ್ತ್ರಿಗಳೇ ಮುಗಿಸೋದಕ್ಕೆ ಇದೆಯಾ? ಶಾಸ್ತ್ರಿಗಳೇ, ನೀವಂತ ತಪ್ಪೇನ್ ಮಾಡಿದ್ರಿ? ಅದು ನಾನೊಂದು ದೊಡ್ಡ ಸುಳ್ಳು ಹೇಳ್ಬಿಟ್ಟೆ.
ಅದು ಜಾಜಿ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ಲಿ ಅಂತ ಯಾರ್ಯಾರು ಅವ್ರ ಮುಖದರ್ಶನ ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗತ್ತೆ ಅಂತ ನಾನು ಸುಳ್ಳು ಹೇಳ್ಬಿಟ್ಟೆ. ನನ್ನ ತಪ್ಪಿನ ಅರಿವಾಗಿದೆ. ತಾವು ಬಿಟ್ಬಿಟ್ರೆ ನನ್ನನ್ನ ನಾನು ಈ ರಾಜ್ಯನೇ ಬಿಟ್ಟು ಹೊರಟೋಗ್ತೀನಿ. ಶಾಸ್ತ್ರಿಗಳೇ, ನಿಮ್ಮನ್ನ ಆಮೇಲೆ ವಿಚಾರಿಸ್ಕೋತೀನಿ. ಪಲ್ಲು ಬಿಟ್ಲಾ, ಇವನ್ನ ಎಳ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸೋ. ರಾಮಬಾಬು ಶಾಸ್ತ್ರಿ, ನೀನ್ ಯಾವುದೇ ರಾಜ್ಯದಲ್ಲಿ ಆಡ್ಕೊಂಡಿದ್ರು ಸರಿ, ಜೈಲಿಂದ ತಪ್ಪಿಸ್ಕೊಂಬಂದು ನಿನ್ ತಲೆ ಎತ್ತದ್ರ ಜೊತೆಗೆ ಈ ಜಾಜಿ ಮೇಡಮ್ನ ಮುಗಿಸ್ತೀರಿ.